ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಇವತ್ತು ಯುಗಾದಿ ಹಬ್ಬ, ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಮ್ಮ ಮಮ್ಮಿ ಬಟ್ಟಲ್ದಾಗ ಎಣ್ಣೆ ತೆಗೆದು ಎಣ್ಣೆ ಕಾಸಾತಿರು. ಯುಗಾದಿ ಹಬ್ಬದ ದಿವಸ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಎರ್ಕೊಂಡು ಮತ್ತು ಮಾಡೋ ಜಳಕದ ನೀರೊಳಗೆ ಬೇವಿನ ತಪ್ಪಲದ ಹಾಕಿ ಅಂತ ಜಳಕ ಮಾಡ್ತಾರೆ. ಇಲ್ಲಿ ನಮ್ಮ ಮಮ್ಮಿ ಸಾನುಗೆ ಎಣ್ಣೆ ಹಚ್ಚಿ ಎರೆಯೋ ಸಲುವಾಗಿ ಎಣ್ಣೆ ಕಾಸಾತೇಳು. ರಿಯಾ ರಿಷಿನ ಅವರ ಸವಿತಾಗಳು ಊರಿಗೆ ಹೋಗಿರು ಹಬ್ಬಕ್ಕೆ. ಸೊ ಅವರ ಹಬ್ಬ ಅಲ್ಲಿ ಮಾಡತ್ತಾರು. ನಾನು ನಮ್ಮ ಮಮ್ಮಿಗೆ ಹೇಳಿದ್ನಿ, ನಾ ಜಳಕ ಮಾಡಿಸ್ತೇನೆ ಸಾನುಗೆ ಎಣ್ಣೆ ಹಚ್ಚಿ ಅಂತಂದ್ರೆ ನಮ್ಮ ಮಮ್ಮಿ ಇಲ್ಲ, ನಾ ಹಚ್ಚಿ ಎರಿದ ನಾನು ಜಳಕ ಮಾಡಿಸ್ತೇನಕ್ಕಿನ್ನ ನಮ್ಮ ಮನೆಗೆ ಕಳಿಸ್ತಂದಿರು. ಹಾಗಾಗಿ ಸಾನು ಇಲ್ಲಿ ನಮ್ಮ ಮಮ್ಮಿ ಕಡೆಯಿಂದ ಜಳಕ ಮಾಡಿಸ್ಕೊಳಕ್ಕೆ ಇಲ್ಲಿ ಬಂದೇಳು. ನಮ್ಮ ಮಮ್ಮಿ ಫಸ್ಟ್ ಸಾನುಗೆ ಜಳಕದ ಮಾಡಿಸಿ ಆದ ನಂತರ ಇನ್ನು ಹಬ್ಬಕ್ಕೆ ಹೋಳ್ಗೆ ಮಾಡತ್ತಿರು. ನಮ್ಮ ಮಮ್ಮಿ ಕನಕಾದ ಎಲ್ಲನೂ ರಾತ್ರಿನ ಸ್ವಲ್ಪ ಆಲ್ಮೋಸ್ಟ್ ನೆನೆ ಇಟ್ಟು ನಾದಿರ್ತಾರು. ಈಗ ಜಸ್ಟ್ ಮಾಡೋತ್ನಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾದಿರ ಇನ್ನು ಸ್ಮೂತಾಗಿ ಬರ್ತೈತಿ. ಸೊ ಈಗ ಒಂದು ಕಡೆ ಕನಕ ನಾದಿ ಆಗೈತಿ ಮತ್ತು ಹೂರ್ಣನೂ ರೆಡಿ ಐತಿ. ಈಗ ಪಟ ಹೋಳ್ಗೆ ಮಾಡತ್ತಿರು ನಮ್ಮ ಮಮ್ಮಿ. ಯಾವುದೇ ಹಬ್ಬ ಇರಲಿ ನಮ್ಮ ಮನ್ಯಾಗ ಹೋಳ್ಗೆ ಇರಲಿಲ್ಲ ಅಂದ್ರೆ, ನಮ್ಮ ಮನ್ಯಾಗ ಅಷ್ಟಲ್ಲ ಯಾರ ಮನ್ಯಾಗೂ ಹೋಳ್ಗೆ ಇರಲಿಲ್ಲ ಅಂದ್ರೆ ಅದು ಹಬ್ಬ ಅನ್ಸಂಗಿಲ್ಲ. ಸೊ ಎಲ್ಲ ಹಬ್ಬಕ್ಕೂ ಸ್ವೀಟಾಗಿ ಹೋಳ್ಗಿನ ಮಾಡ್ತಾರೆ. ಹೋಳ್ಗೆ ಮಾಡಿತಂದ್ರೆ ಮನ್ಯಾಗ ಹಬ್ಬಗತೆ ಕಾಣಿಸ್ತೈತಿ. ಹೋಳ್ಗೆ ತಿನ್ನಕ್ಕೆ ಚಲೋ, ಬಟ್ ಮಾಡಕ್ಕೆ ಭಾಳ ತ್ರಾಸ ಆಗ್ತೈತಿ. ಯಾಕಂದ್ರೆ ಪ್ರೊಸೆಸ್ ಭಾಳ ಇರ್ತೈತಿ. ಕನಕ ನಾದೋದು, ಹೂರ್ಣ ಇದನ್ನು ಮಾಡೋದು ಒಂದು ಜರ ತ್ರಾಸ ಭಾಳ ಆಗ್ತೈತಿ. ಹಬ್ಬದಾಗ ಎಲ್ಲರಿಗೂ ಹೋಳ್ಗೆ ಅಡುಗೆ ಮಾಡಿ ಹಬ್ಬ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸೋತನ ಅಂದ್ರೆ ಎಲ್ಲರಿಗೂ ರಗಡಾಗಿರ್ತೈತಿ. ಇಲ್ಲಿ ನಮ್ಮ ಸವಿತಾನು ಊರಿಗೆ ಹೋಗಿಳು, ನಮ್ಮ ಮಮ್ಮಿ ಒಬ್ಬಾಕೆ ಇದ್ದಳು. ಹಂಗಾಗಿ ಸ್ವಲ್ಪ ಅವರಿಗೂ ತ್ರಾಸ ಆಯಿತು. ಬಟ್ ಹಬ್ಬ ಐತಿ, ಹೋಳ್ಗೆ ಬೇಡ ಏನಾದರೂ ಬೇರೆ ಸ್ವೀಟ್ ಮಾಡು ಅಂತ ನಮ್ಮ ಪಪ್ಪ ನಮ್ಮ ಅಣ್ಣ ಎಷ್ಟು ಹೇಳ್ರೂ ಕೇಳಿಲ್ಲ. ಇಲ್ಲ ಫಸ್ಟ್ ಹಬ್ಬ ಐತಿ ಹೋಳ್ಗಿನ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಮಮ್ಮಿ ಈಗ ಹೋಳ್ಗೆ ಮಾಡತ್ತಿಳು. ಮಮ್ಮಿಗಳಿಗೆ ಹಬ್ಬದಾಗ ಎಷ್ಟು ಹೇಳ್ರೂ ಕೇಳಂಗಿಲ್ಲ. ಭಾಳ ತ್ರಾಸ ಮಾಡ್ಕೋಬೇಡ್ರಿ, ಏನಿದ್ದಿದ್ದು ಮಾಡು ಮಟ್ಟು ಅಂತಂದ್ರೂ ಕೇಳಂಗಿಲ್ಲ. ಇಲ್ಲ ಏನೇನು ಮಾಡ್ಬೇಕು ಅದು ಮಾಡಬೇಕು ಅಂತಂದು ಇಲ್ಲಿ ನಮ್ಮ ಮಮ್ಮಿ ಈಗ ಹೋಳ್ಗೆ ಮಾಡತ್ತಿಳು. ಈಗ ನಮ್ಮ ಮನೆ ಕಡೆ ನಮ್ಮ ಅಣ್ಣ ಅಲ್ಲಿ ನಮ್ಮ ಮಮ್ಮಿ ಮನ್ಯಾಗ ಅಲ್ಲಿ ಅವ್ರ ಮನ್ಯಾಗ ತೋರಣದ ಕಟ್ಟಿ ಆದ ನಂತರ ನಮ್ಮ ಮನೆಗೆ ಇಲ್ಲಿ ಬಾಗಿಲಿಗೆ ತೋರಣ ಕಟ್ಟಕ್ಕೆ ಬಂದಿದ್ದ. ಸೊ ಹಬ್ಬದಾಗ ಈ ಥರ ತೋರಣದ ಕಟ್ಟೆ ಮಾಡ್ರೆ ಮನೆ ಚಂದ ಕಾಣಿಸ್ತೈತಿ ಮತ್ತು ಹಬ್ಬದ ಫೀಲ್ ಸ್ವಲ್ಪ ಬರ್ತೈತಿ. ಈಗ ನಮ್ಮ ಅಣ್ಣ ಇಲ್ಲಿ ನಮ್ಮ ಬಾಗಿಲಿಗೆ ತೋರಣ ಕಟ್ಟಾತಿದ್ದ. ಬಟ್ ಇದು
ನಾವು ಹಬ್ಬದ ದಿನ ಈ ಥರ ಎಲ್ಲ ಪೂಜೆ ಮಾಡಿದ್ದು. ಮತ್ತು ಈಗ ಪೂಜಾದ ಎಲ್ಲ ಕಂಪ್ಲೀಟ್ ಆಯಿತು ಮತ್ತು ಅಡುಗೆನೂ ಎಲ್ಲನೂ ಆಯಿತು. ಇನ್ನೇನು ಊಟ ಅಷ್ಟು ಮಾಡಿದ್ರೆ ಮುಗೀತು. ಹಬ್ಬದ ದಿನ ನಾವು ಎಷ್ಟೇ ಜಲ್ದಿ ಮಾಡ್ತೇವಂದ್ರೂ ಅದು 12-1 ಗಂಟೆ ತನಕ ಅಂದ್ರೆ ಆಗತೈತಿ. ಆಗ ನನ್ನ ಜೊತೆ ಅಂತಂತೀನಿ. ಬೇವು ಬೆಲ್ಲ ಎರಡು ಕೊಡ. ಎರಡು ತಗೋ ನೋಡೋನು. ಬೇವೆಲ್ಲಿ ತೋರಿಸಲಿ. ಬೇವ್ ಅನ್ಬೇಕು. ಸಾಕ್ರಿ. ನಿಮ್ಮ ಆಯಿ ನಂಗೆ ಎಷ್ಟು ಕೊಟ್ಟ ನೋಡಿಲಿ. ಏ ಭಾಳ ಐತಿ ಬೇವ. ಸರಿ ಹ್ಯಾಪಿ ಯುಗಾದಿ. ಬೆಲ್ಲ ಹಾಕಿನ ಅಂದ್ರೆ ನನಗೆ ಕೈನ ಇರಲಿ ಜೀವನದಾಗ. ಕೈ ಕೊಟ್ಟೆ ಅಂದ್ರೆ ಕೈ ಇರ್ತೈತಿ, ಬೆಲ್ಲ ಕೊಟ್ಟೆ ಅಂದ್ರೆ ಸಿಹಿ ಇರ್ತೈತಿ. ಕೈ ಬೆಲ್ಲ, ಕೈ ಬೆಲ್ಲ ಅಲ್ಲ. ಏನು ಕೊಡ, ಏನು ಹಾಕತ್ತೀನಿ? ಒಂಚೂರ ಬೇವು ತೆಗಿ ಒಂದು ಜರ. ಭಾಳ ಐತಿ ಆಲ್ರೆಡಿ. ಆಗಳೇನು ತಿಂದೇನ. ಹ್ಯಾಪಿ ಯುಗಾದಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.